ಸ್ವಾತಂತ್ರ್ಯೋತ್ಸವದ ಫಲಪುಷ್ಪ ಪ್ರದರ್ಶನವನ್ನು ನಾವು ಈ ವರ್ಷ ಆಗಸ್ಟ್ 8ನೇ ತಾರೀಕಿಂದ 19ನೇ ತಾರೀಕು ತನಕ 12 ದಿನ ಕಾಲ ಇಲ್ಲಿ ನಮ್ಮ ಲಾಲ್ಬಾಗಲ್ಲಿ ಗಾಜಿನ ಮನೆಯಲ್ಲಿ ನಾವು ಎಲ್ಲ ಸಿದ್ಧತೆಯನ್ನು ಪಡಿಸಿಕೊಂಡಿದ್ದೀವಿ. ಸೊ ಈ ವರ್ಷ ನಾವು ಏನು ಕನ್ಸೆಪ್ಟ್ ತಗೊಂಡಿದೆ ಅಂದರೆ ನಮ್ಮ ಡಾಕ್ಟರ್ BR ಅಂಬೇಡ್ಕರದು ಜೀವನ ಮತ್ತು ಸಾಧನೆ ಮತ್ತು ಸಂದೇಶ ಉಳ್ಕೊಂಡ ಒಂದು ಕಂಪ್ಲೀಟ್ ಪಿಕ್ಚರ್ ನಾವು ಈ ಫಲಪುಷ್ಪ ಪ್ರದರ್ಶನ ಮುಖಾಂತರ ನಮ್ಮ ವಿಸಿಟರ್ಸಿಗೆ ಎಲ್ಲ ತೋರಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು 8ನೇ ತಾರೀಕು 10:30 ಗಂಟೆ ಉದ್ಘಾಟನೆ ಮಾಡಲಾಗುವುದು. ಅವರ ಜೊತೆ ನಮ್ಮ DCM ಅವರು ಇರ್ತಾರೆ, ಆಮೇಲೆ ರಾಮಲಿಂಗ ರೆಡ್ಡಿ ಅವರೆಲ್ಲರೂ ಇರ್ತಾರೆ. ಸೊ ಎಲ್ಲ ಗಣ್ಯ ವ್ಯಕ್ತಿಗಳು ಇರ್ತಾರೆ. ಈ ವರ್ಷದ ಸ್ಪೆಷಾಲಿಟಿ ಏನೆಂದರೆ ನಮ್ಮ ಚೀಫ್ ಗೆಸ್ಟ್ ಆಗಿ ಅವರ ಡಾಕ್ಟರ್ BR ಅಂಬೇಡ್ಕರ್ ಮೊಮ್ಮಗನಾದ ಡಾಕ್ಟರ್ ಭೀಮರಾವ್ ಯಶವಂತ್ ಅಂಬೇಡ್ಕರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರು ಮುಂಬೈಯಿಂದ ಬರ್ತಾ ಇದ್ದಾರೆ. ಸೊ ಈಗ ನಾವು ಈ ಅಂಬೇಡ್ಕರದು ಜೀವನ ಮತ್ತು ಸಾಧನೆ ಬಗ್ಗೆ ಕಂಪ್ಲೀಟ್ ನಾವು ರಿಸರ್ಚ್ ಮಾಡಿ ನಾವು ರೆಡಿ ಮಾಡಿದ್ದೀವಿ ಈ ಫಲಪುಷ್ಪ ಪ್ರದರ್ಶನೆಯನ್ನು. ಸೊ ನೀವು ಎಲ್ಲರೂ ಚೆನ್ನಾಗಿ ಪಬ್ಲಿಸಿಟಿ ಕೊಡಬೇಕು, ಜಾಸ್ತಿ ಜನ ಭಾಗವಹಿಸೋಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಕೇಳ್ಕೊಳ್ತಾ ವಿವರಗಳನ್ನು ನಮ್ಮ ನಿರ್ದೇಶಕರು ರಮೇಶ್ ಅವರು ನಿಮಗೆ ಹೇಳ್ತಾರೆ. ಎಲ್ಲ ಪತ್ರಿಕಾ ಸಹೋದ್ಯೋಗಿಗಳಿಗೆ ಸ್ವಾಗತವನ್ನು ಬಯಸ್ತಾ, ತಮ್ಮೆಲ್ಲರಿಗೂ ಈಗಾಗಲೇ ತಿಳಿದ ಹಾಗೆ ಕಾರ್ಯದರ್ಶಿಯವರಿಗೂ ತಮಗೆ ತಿಳಿಸಿದ ಹಾಗೆ ಈ ವರ್ಷದ 216ನೇ ಫಲಪುಷ್ಪ ಪ್ರದರ್ಶನವನ್ನು ನಾವು ಈ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಏರ್ಪಡಿಸಿದ್ದೇವೆ. ಇದಕ್ಕೆ ಮುಖ್ಯ ಥೀಮ್ ಆಗಿ ನಮ್ಮ ಭಾರತ ರತ್ನ, ಭಾರತದ ಸಂವಿಧಾನದ ಶಿಲ್ಪಿಯವರು ಆಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಇಟ್ಕೊಂಡು ಅವರ ದೇಶಗಳ ಬಗ್ಗೆ ಅವರ ವಿಚಾರವಾಗಿ ಎಲ್ಲರಿಗೂ ತಿಳಿದಿದ್ರೂ ಕೂಡ ಕೆಲವೊಂದು ಬಹಳ ಪ್ರಮುಖ ಅಂಶಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಈ ಫಲಪುಷ್ಪ ಪ್ರದರ್ಶನದ ಮೂಲಕ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ, ಸಾರ್ವಜನಿಕರ ಸಹಕಾರ ಬೇಕಾಗ್ತದೆ. ಹೆಚ್ಚು ಜನರು ಬಂದು ಈ ಪ್ರದರ್ಶನವನ್ನು ನೋಡೋದ್ರ ಮೂಲಕ ಅವರ ಚಿಂತನೆಗಳನ್ನು ನೋಡೋದಕ್ಕೆ ನಮಗೆ ಸರ್ವೇ ಸಾಮಾನ್ಯವಾಗಿ ನಾವು ಓದುವಾಗ, ವಿದ್ಯಾಭ್ಯಾಸ ಮಾಡುವಾಗ ನಮ್ಮ ಪಟ್ಟಿಗಳಲ್ಲಿ ಏನಿರ್ತದೆ ಅಷ್ಟನ್ನು ಮಾತ್ರ ನಾವು ತಿಳ್ಕೊಂಡಿರ್ತೀವಿ. ಅದಕ್ಕೂ ಹೊರತಾಗಿ ಅವರ ನಡೆ ನುಡಿ ಮತ್ತು ಅವರು ಪಟ್ಟಂಥ ಶ್ರಮದ ವಿವಿಧ ಮಜಲುಗಳನ್ನು ನಾವು ಸಂಶೋಧನಾಕಾರರನ್ನು ಮೀಟ್ ಮಾಡಿ ಮತ್ತು ಅವರು ಬರೆದಿರ್ತಕ್ಕಂಥ ಹಲವಾರು ಕೃತಿಗಳನ್ನು ಸಂಶೋಧನೆ ಮಾಡಿ ಹೆಕ್ಕಿ ತೆಗೆದಿರ್ತಕ್ಕಂಥ ಬಹಳ ಪ್ರಮುಖ ಅಂಶಗಳನ್ನು ತಿಳಿಸೋ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಸೊ ಇದರ ಪ್ರಯೋಜನವನ್ನು ಪಡಿಬೇಕು ಅಂತ ಕೇಳ್ಕೊಳ್ತಾ, ಈ ಬಾರಿಯ ಈ ಫಲಪುಷ್ಪ ಪ್ರದರ್ಶನದ ವಿಶೇಷತೆ ಅಂದರೆ, ಸೊ ಪ್ರತಿ ವರ್ಷವೂ ನಾವು ಮಾಡಿದ ರೀತಿಯಲ್ಲಿ ಈ ಬಾರಿ ಸುಮಾರು 200 ವಿವಿಧ ಪ್ರಭೇದಗಳನ್ನು ಬಳಕೆ ಮಾಡಿಕೊಂಡು, ಹೂವಿನ ಪ್ರಭೇದಗಳನ್ನು ಬಳಕೆ ಮಾಡಿಕೊಂಡು ಸುಮಾರು 30ರಿಂದ 32 ಲಕ್ಷ ಹೂವುಗಳನ್ನು ಬಳಕೆ ಮಾಡಿ ಈ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡ್ತಾ ಇದ್ದೇವೆ. ಹಾಗೆಯೇ ಪ್ರತಿ ಬಾರಿಯೂ ಕೂಡ ತಮಗೆ ತಿಳಿದಿರಬೇಕು, ಕಳೆದ ಬಾರಿ ನಾವು 2 ಫಲಪುಷ್ಪ ಪ್ರದರ್ಶನಗಳನ್ನು ನಮ್ಮ ಬೆಂಗಳೂರಿನ ನಿರ್ಮಾತೃ ಆಗಿರ್ತಕ್ಕಂಥ ಕೆಂಪೇಗೌಡರು ಹಾಗೂ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕರು ಆಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರನ್ನ ಇಟ್ಕೊಂಡು ನಾವು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ವಿ. ಹಾಗೂ ಕೂಡ ನಮ್ಮ ಮುಖ್ಯ ಧ್ಯೇಯ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಲಕ್ಷಾಂತರ ಜನರು ಭಾಗವಹಿಸ್ತಾರೆ. ಕಳೆದ ಬಾರಿ ನಡೆದಂಥ ಪ್ರದರ್ಶನದಲ್ಲಿ ಸುಮಾರು 9ರಿಂದ 10 ಲಕ್ಷ ಜನರು ಭಾಗವಹಿಸಿದ್ರು. ವಿಶೇಷವಾಗಿ ರಜಾ ದಿನಗಳಲ್ಲಿ ಸುಮಾರು 2-3 ಲಕ್ಷ ಜನರು ಬಂದು ಹೋಗ್ತಾರೆ. ಹಾಗಾಗಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ಬಹಳ ಪ್ರಮುಖ. ಪ್ಲಾಸ್ಟಿಕ್ಕನ್ನು ಯಾವುದೇ ಕಾರಣಕ್ಕೂ ತರಬಾರ್ದು, ಬಳಕೆ ಮಾಡಬಾರ್ದು ಅಂತ ನಿಷೇಧ ಮಾಡಿದ್ವಿ. ಭಾಳ ಯಶಸ್ವಿಯಾಗಿಯೂ ಕೂಡ ತಮ್ಮಗಳ ಸಹಕಾರದಿಂದ 2 ಬಾರಿನೂ ಕೂಡ ನಾವು ಮಾಡಿದ್ದೇವೆ. ಮತ್ತು ಸ್ವಚ್ಛತೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ವಿ. ತಾವು ಬಂದು ಈಗ ಬರಬೇಕಾದ್ರೂ ನೋಡಿರಬೇಕು, ಬಹುಶಃ ನೀವು ಇಲ್ಲಿಗೆ ಬರುವಾಗ ಮುಖ್ಯ ದ್ವಾರದಿಂದ ಎಂಟ್ರ್ ಆದ ತಕ್ಷಣವೇ ಯು ಫೀಲ್ ಎಂಟೈರ್ಲಿ ಡಿಫ್ರೆಂಟ್ ಅಟ್ಮಾಸ್ಫಿಯರ್.
ಸೊ ಹೊರಗಡೆ ನೀವು ಅಲ್ಲಿ ಹೊರಗಡೆ ಡಬಲ್ ರೋಡ್ ಇರ್ಬೋದು, ಅಥವಾ MTR ಗೇಟ್ ಇರ್ಬೋದು, ಇಲ್ಲಿ ಸಿದ್ದಾಪುರ ಗೇಟ್ ಇರ್ಬೋದು, ಈ ಕಡೆ ಜಯನಗರದ ದಕ್ಷಿಣ ಗೇಟ್ ಇರ್ಬೋದು. ಸೊ ಆ ಗೇಟಿಂದ ಒಳಗಡೆ ಎಂಟ್ರ್ ಆದ ತಕ್ಷಣ ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಎ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಆಲ್ ಟುಗೆದರ್. ಸೊ ಭಾಳ ಸ್ವಚ್ಛತೆಯನ್ನು ಕಾಪಾಡಿದ್ವಿ ಆದಷ್ಟು ತಮ್ಮ ಸಹಕಾರದಿಂದ. ಇನ್ನೂ ನಾವು ಕಾಪಾಡೋಕ್ಕೆ ಭಾಳಷ್ಟು ಸ್ಕೋಪ್ ಇದೆ. ಆದ್ರೂ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನಾಗಿದೆ, ನಾವು ವಿ ಹ್ಯಾವ್ ಇನ್ವಾಲ್ವ್ಡ್ ಎ ವಾಲಂಟರಿ ಆರ್ಗನೈಸೇಷನ್ ಆಲ್ ಅಲಾಂಗ್ ದ ಕಾಂಪೌಂಡ್. ಯು ಕ್ಯಾನ್ ಸಿ ಅಟ್ಲೀಸ್ಟ್ ವಾಟ್ ಈಸ್ ದೇರ್ ಇನ್ಸೈಡ್ ಅನ್ನೋದನ್ನು ಪ್ರೊಜೆಕ್ಟ್ ಮಾಡೋದಕ್ಕೆ ನಾವು ಟ್ರೈ ಮಾಡಿದ್ದೇವೆ. ಕಾಂಪೌಂಡು ಒಂದು ಹೊಸ ನೋಟವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಸೊ ಪ್ರತಿ 10 ಮೀಟ್ರಿಗೆ ಒಂದು ಲೋಗೋ ಹಾಕಿದ್ವಿ ನಮ್ಮದು ಲಾಲ್ಬಾಗ್ದು. ಅದ್ರ ಮಧ್ಯ ವಾಟ್ ಈಸ್ ಇನ್ಸೈಡ್ ಲಾಲ್ಬಾಗ್. ಅಲ್ಲಿ ಯಾರೇ ಒಬ್ಬರು ಪ್ರವಾಸಿಗರು ಬಂದರೆ ಸರ್ವಸಾಮಾನ್ಯವಾಗಿ ಏನು ಸುಮ್ಮನೆ ಗಿಡ ಮರಗಳನ್ನು ನೋಡ್ತೀವಿ, ಬಟ್ ದೆರ್ ಆರ್ ಸ್ಪೆಸಿಫಿಕ್ ಸ್ಪೇಸಿಸ್ ವಿಚ್ ಆರ್ ನಾಟ್ ಸೀನ್ ಎನಿವೇರ್. ಅಂಥದ್ದು ಕೂಡ ನಮ್ಮಲ್ಲಿ ಇದೆ ಲಾಲ್ಬಾಗಲ್ಲಿ. ಅಂಥದ್ದನ್ನಲ್ಲಿ ನಾವು ತೋರಿಸೋ ಪ್ರಯತ್ನ ಮಾಡಿದ್ವಿ. ಅದನ್ನು ನೋಡಾದ್ರೂ ಕೂಡ ಲಾಲ್ಬಾಗಲ್ಲಿ ಏನಿದೆ ಅಂತ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ. ಆಮೇಲೆ ಈ ಬಾರಿ ಸುಮಾರು 2 ವಾಲಂಟಿಯರ್ ಆರ್ಗನೈಸೇಷನಿಂದ ಸುಮಾರು 200 ವಾಲಂಟಿಯರ್ಸ್ ಥ್ರೂಔಟ್ ದ ಡೇ 12 ದಿನವೂ ಇದ್ದು ಸ್ವಚ್ಛತೆಗೆ ನಮಗೆ ಸಹಕಾರವನ್ನು ನೀಡಲಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಾವು ಈ ಬಾರಿ ಈಗಾಗಲೇ ಏನು ಸೆಕ್ಯೂರಿಟಿ ಇರ್ಬೋದು, ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನಮ್ಮದು ಎಕ್ಸ್ಪರ್ಟ್ ಯಲ್ಲಪ್ಪ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ. ಅವ್ರನ್ನ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಥವರು, ಫೈರ್ ಬ್ರಿಗೇಡ್ ಇರ್ಬೋದು, ಅಥವಾ ಪೊಲೀಸ್ ಇರ್ಬೋದು, BBMP ಅವರು ಇರ್ಬೋದು, ಎಲ್ಲರನ್ನ ಇನ್ವಾಲ್ವ್ ಮಾಡಿಕೊಂಡು ಹಲವಾರು ಸಭೆಗಳನ್ನು ಮಾಡಿದ್ದೇವೆ. ಸೊ ಸ್ನೇಕ್ ಬೈಟ್ಸ್ಗೆ ಅಥವಾ ಬಿ ಬೈಟ್ಸ್ ಇರ್ಬೋದು, ಅಚಾತುರ್ಯವಾಗಿ ಯಾವುದೇ ನಡೆದ್ರೂ ಕೂಡ ಇಮಿಡಿಯೇಟಾಗಿ ಯಾವ ರೀತಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ. ಅದೇ ರೀತಿಯಲ್ಲಿ ವಿಶೇಷ ಒತ್ತನ್ನು ನೀಡಿ ಈ ಬಾರಿ ಬಹುಶಃ ಎಷ್ಟು ನಾವು ಆ್ಯಂಬುಲೆನ್ಸ್ನ 6 ಆ್ಯಂಬುಲೆನ್ಸಸ್ನ ಥ್ರೂಔಟ್ ದ ಟೈಮ್ ಫಾರ್ 12 ಡೇಸ್ಗೆ ಇಲ್ಲೇ ಇರೋ ವ್ಯವಸ್ಥೆಯನ್ನು ಮಾಡಿದ್ವಿ. ಮತ್ತು ಹೆಲ್ತ್ ಔಟ್ಲೆಟ್ಸ್ಗಳನ್ನು ಕೂಡ ಹಾಕಿದ್ವಿ. ಅರೌಂಡ್ 6 ಹೆಲ್ತ್ ಔಟ್ಲೆಟ್ಸ್ 3+3. ಸೊ ಹೆಲ್ತ್ಲೆಟ್ಸನ್ನು ಹಾಕಿದ್ದೀವಿ. ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಬರ್ತಕ್ಕಂಥ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳನ್ನು, ಲಾಸ್ಟ್ ಟೈಮ್ ಒಂದು ಸತಿ ಕುಡಿಯೋ ನೀರಿನ ಸಮಸ್ಯೆಯಿಂದ ನಮಗೆ ಗಮನಕ್ಕೆ ಬಂತು. ಹಾಗಾಗಿ ಈ ಬಾರಿ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕುಡಿಯುವ ನೀರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕುಡಿಯೋ ನೀರಿನ ಸಮಸ್ಯೆಯನ್ನು ಕೂಡ ಬಗೆಹರಿಸೋ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಮತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಡೆಂಗ್ಯೂ ಇರೋದರಿಂದ ಹೆಚ್ಚಿನ ಕಾಳಜಿನ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಥ್ರೂಔಟ್ ದ ಡೇ ಅವರಿಗೆ ನಾವು 4-5 ಟೀಮ್ಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ವೇಸ್ಟು ಎಲ್ಲ ಬೀಳದ ರೀತಿಯಲ್ಲಿ ನೀರು ಆ ವೇಸ್ಟ್ನಲ್ಲಿ ಸಂಗ್ರಹ ಆಗದ ಹಾಗೆ, ಡೆಂಗ್ಯೂ ಮಲ್ಟಿಪ್ಲಿಕೇಶನ್ ಆಗದ ಹಾಗೆ, ಅಥವಾ ಡೆಂಗ್ಯೂಗೆ ಮುಂಜಾಗೃತ ಕ್ರಮವಾಗಿ ಏನೆಲ್ಲ ತೆಗೆದುಕೊಳ್ಬೇಕು ಅದರ ಬಗ್ಗೆ ಹಲವಾರು ಸಭೆಗಳನ್ನು ಮಾಡಿ ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ಬಹುಶಃ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನಾವು ತಮಗೆ ಗೊತ್ತಿರಬೇಕು, ನಮ್ಮ ಪ್ರಾಕೃತಿಕ ಸಂಪತ್ತು ಏನು ವೆಸ್ಟರ್ನ್ ಘಾಟ್ ಅಂತ ಹೇಳ್ತೀವಿ, ವೆಸ್ಟರ್ನ್ ಘಾಟದಲ್ಲಿ ಭಾಳ ವಿವಿಧ ಪ್ರಭೇದಗಳು ಲಭ್ಯ ಇದ್ದಾವೆ. ಅವುಗಳನ್ನು ನಾವು ಪ್ರಿಸರ್ವ್ ಮಾಡಬೇಕು ಅಂತ ಹೇಳಿ ಮಾನ್ಯ ಸಚಿವರಿಂದ ಇಲ್ಲೇ ನಾವು ವೆಸ್ಟರ್ನ್ ಘಾಟ್ ತಂದು ವನವನ್ನು ಉದ್ಘಾಟನೆ ಮಾಡಿಸಿದ್ವಿ. ಸೊ ಅದರಲ್ಲಿ ಸುಮಾರು 168 ವಿವಿಧ ಪ್ರಭೇದಗಳನ್ನು ನಾವು ಯಶಸ್ವಿಯಾಗಿ ಅಲ್ಲಿ ಹಾಕಿ ಬೆಳೆದಿದ್ವಿ. ತಾವು ನೋಡ್ಬೋದು, ಭಾಳ ಸುಂದರವಾಗಿ ಬಂದಿದೆ. ಸೊ 368 ಸಸ್ಯಗಳನ್ನು ನಾವು ವಿವಿಧ ಪ್ರಭೇದಗಳು 168 ವಿವಿಧ ಪ್ರಭೇದಗಳ ಸಸ್ಯಗಳನ್ನು ನಾವು ಸಂಗ್ರಹಿಸೋದಕ್ಕೆ ಯಶಸ್ವಿಯಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಸೊ ಇದನ್ನು ಹೆಚ್ಚು ಜನರು ಭಾಗವಹಿಸಬೇಕು. ಆಮೇಲೆ ತಮಗೆ ಗೊತ್ತಿರೋ ಹಾಗೆ ವಿಶೇಷವಾಗಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಅಥವಾ ಯಾರು ಬರ್ತಾರೆ ಭೇಟಿಗೆ, ಅವರು ವೆಹಿಕಲ್ಗಳಲ್ಲಿ ಬಂದರೆ ಭಾಳನೇ ಕಷ್ಟ ಆಗ್ತದೆ ಬೆಂಗಳೂರಲ್ಲಿ. ಬಿಕಾಸ್ ಪಾರ್ಕಿಂಗ್ ಈಸ್ ಭಾಳನೇ ಕಷ್ಟಕರವಾಗಿರ್ತಕ್ಕಂಥದ್ದು. ಈ ಒಂದು ಪಾರ್ಕಿಂಗು ಆ ಶಾಂತಿನಗರದ ಬಸ್ ಸ್ಟ್ಯಾಂಡಲ್ಲಿ, ಮತ್ತು ನಾವು ಈ ಆಲ್ಮಿನ್ ಎಜುಕೇಷನ್ ಸೊಸೈಟಿನಲ್ಲಿ ಒಂದು ಫೀಲ್ಡ್ ಇದೆ, ಅಲ್ಲಿ 2 ವೀಲರ್ಸನ್ನ ಪಾರ್ಕ್ ಮಾಡ್ಬೋದು. ಆದರೆ 4 ವೀಲರ್ ಬಂದರೆ ಪಾರ್ಕ್ ಮಾಡಿ ಬರೋದು ಕಷ್ಟ ಆಗ್ತದೆ. ಆದಷ್ಟು ಮೆಟ್ರೋದಲ್ಲಿ ಬರೋದು ಸೂಕ್ತ. ಬಿಕಾಸ್ ಮೆಟ್ರೋದಲ್ಲಿ ಬಂದರೆ ಅವರು ನೇರವಾಗಿ ನಮ್ಮ ಮೇನ್ ಗೇಟಿಗೆ ಬರ್ಬೋದು, ವೆಸ್ಟ್ ಗೇಟಿಗೆ. ಸೊ ಹಾಗಾಗಿ ಹೆಚ್ಚು ಜನರು ಬರ್ತಕ್ಕಂಥವರು ಮೆಟ್ರೋನಲ್ಲಿ ಬರೋದು ಸೂಕ್ತ ಅಂತ ನಾನು ಕೋರ್ಕೊಳ್ತಾ, ಅದಕ್ಕೆ ಅವರಿಗೆ ಲಾಸ್ಟ್ ಟೈಮೆಲ್ಲ ಏನು ಮಾಡ್ತಾಯಿದ್ವಿ, ಮ್ಯಾನ್ಯುವಲ್ ಟಿಕೆಟಿಂಗ್ ಇರ್ತಿತ್ತು. ಬಂದು ಇಲ್ಲಿ ಟಿಕೆಟ್ಗೆ ಕ್ಯೂ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಬರೋ ಅಂಥದ್ದು. ಸೊ ಲಾಸ್ಟ್ ಟೈಮ್ ವಿ ಟ್ರೈಡ್. ಸೊ ಥ್ರೋ ನೆಟ್ ಆನ್ಲೈನಲ್ಲಿ ಟಿಕೆಟ್ ತೊಗೊಂಡು ಬರೋ ವ್ಯವಸ್ಥೆನೂ ಮಾಡಿದ್ವಿ. ಈ ಬಾರಿನೂ ಕೂಡ ಆನ್ಲೈನ್ ಟಿಕೆಟಿಂಗ್ ಇರೋದ್ರಿಂದ ಅವರು ಅಲ್ಲೇ ಟಿಕೆಟ್ ತೊಗೊಂಡು ನೇರವಾಗಿ ಬರೋದಕ್ಕೆ ಸಾಧ್ಯ ಆಗ್ತದೆ.
ಈ ಫೆಸಿಲಿಟಿನೂ ಕೂಡ ಅವರು ಬಳಕೆ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಕೋರ್ತಾ ತಮ್ಮೆಲ್ಲರ ಸಹಕಾರ ಇಲ್ಲಿ ಸಾರ್ವಜನಿಕರು ಹೆಚ್ಚು ಹೆಚ್ಚು ಭಾಗವಹಿಸಿ ಇದರ ಮಹತ್ವವನ್ನು ಅರ್ಥಕೊಳ್ಳಿ ಅಂತ ನಾನು ತಮ್ಮೆಲ್ಲರ ಮೂಲಕ ಕೋರ್ಕೊಳ್ತೇನೆ. ಯಾವುದೇ ಬದಲಾವಣೆ ಇಲ್ಲ, ಟಿಕೆಟ್ ಪ್ರೈಸಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೊ 80 ರೂಪಾಯಿ ವರ್ಕಿಂಗ್ ಡೇಸಲ್ಲಿ ಇದೆ, ರಜಾ ದಿನದಲ್ಲಿ 100 ರುಪೀಸ್ ಇದೆ. ಮತ್ತು ಮಕ್ಕಳಿಗೆ 30 ರೂಪಾಯಿ ಇದೆ, ಅಂದರೆ ಚಿಲ್ಡ್ರನ್ಸ್ಗೆ, ಅದು ಸ್ಕೂಲ್ ಚಿಲ್ಡ್ರನ್ಸ್ಗೆ ಫ್ರೀ ಇದೆ. ಸ್ಕೂಲಿಂದ ಬರ್ತಾರಲ್ಲ ಟೂರ್ ಮಾಡ್ಕೊಂಡು ಅವರಿಗೆ ಫ್ರೀ ಇದೆ. ಹೌದೌದು, ಅವ್ರದ್ದು ಗ್ರೂಪಲ್ಲಿ ಬರ್ತಾರೆ. ಮಕ್ಕಳು ಏನು ಮಾಡ್ತಾರೆ, ಅವರ ಶಾಲಾ ಟೀಚರು ಅವ್ರನ್ನ ಮಕ್ಕಳನ್ನ ಗ್ರೂಪಲ್ಲಿ ಕರ್ಕೊಂಡ್ಬರ್ತಾರೆ. ವಿತ್ ID ಇಟ್ ಈಸ್ ಫ್ರೀ ಫಾರ್ ದೆಮ್. ಇದಕ್ಕೆ ಆನ್ ಆವ್ರೇಜ್ ನಾವು ಬಹುಶಃ 2 ಕೋಟಿ 90 ಲಕ್ಷವನ್ನು ಖರ್ಚು ಮಾಡ್ತೇವೆ. ಎಕ್ಸ್ಪೆಂಡಿಚರ್ ಅದೇ ಎಕ್ಸ್ಪೆಂಡಿಚರು. ಸೊ ಲಾಸ್ಟ್ ಟೈಮು ನಮಗೆ ಸ್ವತಂತ್ರ ದಿನಾಚರಣೆಯಲ್ಲಿ ಸುಮಾರು ಒಂದು 60 ರಿಂದ 70 ಲಕ್ಷದಷ್ಟು ಇನ್ಕಮ್ ಬಂದಿದೆ. ಹೌದೌದು ನೆಟ್. ಬಟ್ ಈಗ ಏನಾಗ್ತದೆ, ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್, ಇದೇ ರೀತಿಯಲ್ಲಿ ರೈನಿ ಸೀಸನ್ ಇದ್ದರೆ ಕಷ್ಟ ಆಗ್ತದೆ ಜನರು ಬರೋದಕ್ಕೆ. ಸ್ವಲ್ಪ ಸನ್ನಿ ಡೇ ಆದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ನಂಬರ್ ಆಫ್ ವಿಸಿಟರ್ಸ್. ಸೊ ರಿಪಬ್ಲಿಕ್ ಡೇನಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ದ ರೀಸನ್ ಈಸ್ ಮಕ್ಕಳು ಎಲ್ಲರಿಗೂ ಎಕ್ಸಾಮ್ ಇರ್ತದೆ, ಸೊ ಮಕ್ಕಳು ಟರ್ನ್ಔಟ್ ಇರೋದಿಲ್ಲ, ಹಾಗಾಗಿ ಪೇರೆಂಟ್ಸ್ನೂ ಬರೋದಿಲ್ಲ. ಸೊ ಅದರ್ವೈಸ್ ಈಗ ಒಂದು 10 ಲಕ್ಷ, ಬಿಕಾಸ್ ಆ್ಯಂಡ್ ಆ್ಯಾವ್ರೇಜ್ ವಿಲ್ ಬಿ ಗೆಟಿಂಗ್ ಅರೌಂಡ್ 10 lakhs, 9 to 10 lakhs ಇದ್ರು ವಿಸಿಟರ್ಸ್. ಈ ಬಾರಿನೂ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಡಾಕ್ಟರ್ ಅಂಬೇಡ್ಕರ್ ಥೀಮ್ನ ಅಲ್ಲಿ ಇರ್ತಕ್ಕಂಥ ಫಲಪುಷ್ಪ ಪ್ರದರ್ಶನಕ್ಕೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ವೆರಿ ಗುಡ್ ರೆಸ್ಪಾನ್ಸ್ ಫ್ರಮ್ ದ ಪಬ್ಲಿಕ್. ಹೌದೌದು, ಈಗ ನಿಮಗೆ ವಿ ಹ್ಯಾವ್ ಪ್ರೊವೈಡೆಡ್ ಎ ಲಿಸ್ಟ್ ಆಫ್ ಫ್ಲವರ್ಸ್ ವಿಚ್ ವಿ ಆರ್ ಯೂಸಿಂಗ್. ಅರೌಂಡ್ 180 ಊಟಿಯಿಂದ, ಪುಣೆಯಿಂದ, ಬಾಂಬೆಯಿಂದ, ಸೊ ಬೇರೆ ಬೇರೆ ಪ್ರದೇಶಗಳಿಂದಲೂ ಕೂಡ ನಾವು ಯಾವ ಬ್ರಾಡ್ ಫ್ಲವರ್ಸ್. ಹೌದು, ಈಗ ಯಾವುದು ಈಗ ಏನಾಗಿದೆ, ಆಗುತ್ತೆ ದಟ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್. ವಿ ಟ್ರೈ ಟು ಗ್ರೋ, ಬಿಕಾಸ್ ಈಗ ಏನಾಗ್ತಾ ಇದೆ ನಿಮಗೆ ಗೊತ್ತಿದೆ, ಬಿಕಾಸ್ ಆಫ್ ದ ಟೆಕ್ನಾಲಜಿ ದೇ ಆರ್ ಬ್ರಿಂಗಿಂಗ್ ವಿತ್ ನ್ಯೂ ವೇರಿಯಂಟ್ಸ್, ಬೇರೆ ಬೇರೆ ರೀತಿಯ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಂಡು ಪ್ರತಿಯೊಂದು ವೆದರ್ಗೂ ಕೂಡ ಸೂಟ್ ಆಗೋ ರೀತಿಯಲ್ಲಿ ನಿಮಗೆ ಸೀಡ್ಲಿಂಗ್ಸ್ ಬರ್ತಾ ಇದೆ. ಸೊ ನೌ ಇಟ್ ಇಸ್ ನಾಟ್ ಎ ಇಶ್ಯೂ. ಬಂದಿದೆ ಕೆಲವೊಂದು ಫರ್ಟಿಗೇಷನ್ ಕೊಟ್ಟಿದ್ದೀವಿ. ಸುಮಾರು ನಾವು ಇಲ್ಲಿ ಒಂದು 30 ಲಕ್ಷ ಹೂವುಗಳನ್ನು ಬಳಕೆ ಮಾಡ್ತಾ ಇದ್ದೇವೆ. ನಾವು ಅಲ್ಲಿ 2 ರೀತಿ ಬರುತ್ತೆ. ಒಂದು ಕಟ್ ಫ್ಲವರ್ಸ್, ನೀವು ಅಲ್ಲಿ ನೋಡಿದ್ದೀರಲ್ಲ, ಪಾರ್ಲಿಮೆಂಟು ಮತ್ತು ಅದೆಲ್ಲ ಸ್ಟ್ರಕ್ಚರ್ಸ್ ಏನಿದೆ, ಆ ಸ್ಟ್ರಕ್ಚರ್ಸ್ಗೆ ನಾವು ವಿ ಹ್ಯಾವ್ ಟು ಯೂಸ್ ಎ ಕಟ್ ಫ್ಲವರ್ಸ್. ಅದು ಮೇಲೆ ಹಿಂಗೆ ಚುಚ್ಚೋದಕ್ಕೆ ಕಟ್ ಫ್ಲವರ್ಸ್ನ ಯೂಸ್ ಮಾಡ್ತೇವೆ. ಬೇರೆ ಕಡೆ ನಿಮಗೆ ಫ್ಲೋರಲ್ ಅರೇಂಜ್ಮೆಂಟ್ ಮಾಡಿದಾರಲ್ಲ, ಅಲ್ಲೆಲ್ಲ ಡೈರೆಕ್ಟಾಗಿ ಪಾಟ್ ಫ್ಲವರ್ಸ್ನೇ ಯೂಸ್ ಮಾಡಿದ್ರು. ಅಂದರೆ ಪಾಟೇ ಇದೆ, ಪಾಟ್ನಲ್ಲೇ ಫ್ಲವರ್ಸ್ ಇದೆ, ಗಿಡಗಳೇ ಇದೆ. ಸೊ ಅದನ್ನೆಲ್ಲ ನಾವು ಇಲ್ಲೇ ಮಾಡ್ಕೊಳ್ತೀವಿ. ಸೊ ಇದಕ್ಕೆ ಪ್ರಿಪರೇಷನ್ ಫ್ರಮ್ ದ ಪಾಸ್ಟ್ 6 months ನಡೀತದೆ ಲಾಲ್ಬಾಗಲ್ಲಿ. ಸೊ ನಾವು ಪಾಟನ್ನು ಖರೀದಿ ಮಾಡಿ ಅಲ್ಲಿ ಸೀಡ್ಲಿಂಗ್ಸ್ ಮಾಡಿ ಅದನ್ನು ನಾವೇ ಬೆಳಕು ಮಾಡ್ಕೊತೀವಿ. ಸೊ ಯಾವುದನ್ನು ಇಲ್ಲಿ ಮಾಡೋಕ್ಕಾಗೋದಿಲ್ಲ ಅಂಥದ್ದನ್ನು ಮಾತ್ರ ನಾವು ತರಿಸ್ತೇವೆ. ಹೊರಗಡೆಯಿಂದ ನಾವು ಪಾರ್ಟ್ಸನ್ನ ಸುಮಾರು 1-1.5 ಲಕ್ಷ ಪಾರ್ಟ್ಸನ್ನ ಮಾಡ್ತೇವೆ. ಕಟ್ ಫ್ಲವರ್ಸು ಒಂದು 27-28 ಲಕ್ಷ ಕಟ್ ಫ್ಲವರ್ಸ್ನ ಯೂಸ್ ಮಾಡ್ತೇವೆ. ಒಂದು 20-25 ಲಕ್ಷ ಹೊರಗಲ್ಲ ಪಾಟೆಡ್ ಫ್ಲವರ್ಸ್ ಅಲ್ಲ, ಕಟ್ ಫ್ಲವರ್ಸ್. ಸೊ ಇದೆಲ್ಲ ವಿದೇಶ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಎತ್ತಿದು ಡಿಲಿಯಾ ಸ್ಪೆಷಲ್ ಅಂತ ಇದೆ, ಪಾಯಿನ್ಸೆಟಿಯಾ ಅಂತ ಇದೆ, ಆ್ಯಂಥೂರಿಯಂ ಇದೆ, ಬೋಗಿನ್ವಿಲ್ಲಾ ಇದೆ, ಕುರ್ಕುಮಾ ಇದೆ, ಸಿಯಾಮಾ ಇದೆ, ಕ್ರೊಸಾಂಡ್ರಮ್ ಇದೆ, ಸೊ ಈ ಪ್ರಮಾಣ ಇಲ್ಲ, ಪ್ರಮಾಣ ವೇರೀಸ್ ಬಿಕಾಸ್ ದಟ್ ಗೋಸ್ ವಿತ್ ದ ಡಿಸೈನ್ ಅಲ್ಲಪ್ಪ. ಪುಣೆ ವಿದೇಶದಿಂದ. ವಿದೇಶ ಅಂದರೆ ದೀಸ್ ಆರ್ ದ ವೆರೈಟೀಸ್ ಅವೈಲಬಲ್ ಥ್ರೂಔಟ್ ದ ವರ್ಲ್ಡ್. ಈಗ ಏನಾಗ್ತಾಯಿದೆ, ಇದು ಇಲ್ಲೂ ಬೆಳೀತಾ ಇದ್ದಾರೆ, ಬಟ್ ಆ ವೆರೈಟೀಸ್ ಆರ್ ಬೀಯಿಂಗ್ ಯೂಸ್ಡ್. ಅಲ್ಲಿಂದ ತರಿಸೋಂಥದ್ದೇನಿಲ್ಲ, ಅದನ್ನು ತಂದು ಇಲ್ಲೇ ಬೆಳೆದಿರ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಬಳಕೆ ಮಾಡ್ತಾರೆ.
ಬೆಸ್ಟ್ ಪ್ರಾಕ್ಟೀಸ್ ಇದೆ ಅದು ಕಂಪೇರ್ ಮಾಡಿದ್ರೆ ನೀವು ಫಲಪ್ರದರ್ಶನ ಯಾವ ಸಿ ಬಟಾನಿಕಲ್ ಗಾರ್ಡನಲ್ಲಿ ಇರತಕ್ಕಂಥದ್ದೇ ಪ್ರಪಂಚದಲ್ಲಿ ಎರಡು, USA ಮತ್ತು ಬ್ರಿಟನ್ನಲ್ಲಿ ಕ್ಯೂ ಗಾರ್ಡನ್ ಏನಿದೆ ಬಟಾನಿಕಲ್, ಅಲ್ಲಿ ಚೆಲ್ಸಿ ಅಲ್ಲ, ಚೆಲ್ಸಿ ಫಲಪುಷ್ಪ ಪ್ರದರ್ಶನ ಅಂತ ಮಾಡ್ತಾರೆ. ಅದನ್ನು ಬಿಟ್ಟರೆ ಇಡೀ ವರ್ಲ್ಡಲ್ಲಿ ದಿಸ್ ಇಸ್ ದ ಥರ್ಡ್. ಹೌದೌದು ಹೌದೌದು, 3ನೇ ಸ್ಥಾನದಲ್ಲಿದ್ದೇವೆ. ಇತ್ತೀಚೆಗೆ ಏನಾಗಿದೆ, ನಿಮಗೆ ಫ್ಲವರ್ ಶೋ ಅಂದರೆ ಬೇರೆ ರೀತಿಯಲ್ಲಿ ಕಟ್ ಫ್ಲವರ್ಸಲ್ಲಿ ಮಾಡ್ತಾರೆ, ದಟ್ ಈಸ್ ಎ ಡಿಫ್ರೆಂಟ್ ಇಶ್ಯೂ ಆಲ್ ಟುಗೆದರ್. ಇಲ್ಲಿ ಮಾಡ್ತಕ್ಕಂಥದ್ದು ಬೇರೆ ರೀತಿ. ಹೂಗಳಿಗಿಂತ ಜಾಸ್ತಿ ಮೂರ್ತಿಗಳೇ ಕಾಣುತ್ತೆ ಅನ್ನುವಂತಹ ಆರೋಪ ಕೇಳಿಬರುತ್ತೆ. ಪ್ರತಿ ಬಾರಿ ಬಂದಾಗಲೂ ಕೂಡ ಈಗ ದಿನ ಕಳೆದಂತೆ ಹೂಗಳು ಜಾಸ್ತಿ ಕಾಣಲ್ಲ ಫ್ಲವರ್ ಶೋಲಿ. ಜಸ್ಟ್ ಒಂದು ಮೂರ್ತಿ ತಂದಿರ್ತಾರೆ ಅಥವಾ ಪ್ರತಿಮೆನ ತಂದಿರ್ತಾರೆ. ಹೂಗಳು ಬೇರೆ ಬೇರೆ ದೇಶದಿಂದ ಬರುವಂತಹ ಹೂಗಳು ಅಂತ ಹೇಳ್ತಾರೆ. ಯಾವುದೂ ಕೂಡ ಫ್ಲವರ್ ಶೋಲಿ ಕಾಣ್ತಾನೆ ಇಲ್ಲ ಅನ್ನುವಂತ ಆರೋಪ ಕೇಳಬರುತ್ತೆ. ಇಲ್ಲ, ಈಗ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾವೀಗ ಹೇಳಿದ್ದೀವಲ್ಲ, ಇಲ್ಲ ಮೂರ್ತಿ ಇರಲೇಬೇಕಲ್ಲ, ಮೂರ್ತಿ ಇರಲೇಬೇಕಲ್ಲ. ಸಿ, ಒಬ್ಬ ವ್ಯಕ್ತಿಯ ಆದರ್ಶವನ್ನು ಇಟ್ಕೊಂಡು ನಾವು ಥೀಮನ್ನು ಅದನ್ನೇ ಮಾಡಿದಾಗ ಅವ್ರ ಮೂರ್ತಿಗೆ ಕೊಡಲೇಬೇಕಾಗ್ತದೆ ಪ್ರಾಶಸ್ತ್ಯವನ್ನು. ಅದನ್ನು ನಾವು ಪ್ರೊಹಿಬಿಟ್ ಮಾಡಿದ್ದೇವೆ. ಮ್ಯಾಕ್ಸ್ ಇಲ್ಲ, ಅಲೋ ಮಾಡ್ತಾ ಇಲ್ಲ ಬಿಡೋದಿಲ್ಲ. ಅಲ್ಲೇ ಗೇಟಲ್ಲೇ ಕೂಡ ನಾವು ಅವರಿಗೆ ಟೀಮ್ ಹಾಕಿ ಅಲ್ಲಿ ಇರ್ತಕ್ಕಂಥವನ್ನು ನಾವು BBMP ಮಾರ್ಷಲ್ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಅಲ್ಲಿ ಮಾರಾಟನೂ ಮಾಡಬಾರ್ದು. ಇದು ಒಂದು ಸಮಸ್ಯೆ ಇದೆ. ಅಲ್ಲಿ ಗೇಟಿಂದಲೇ ಇಳಿದ ತಕ್ಷಣ ಮಾರಾಟ ಮಾಡ್ತಾರೆ, ತೊಗೊಂಡ್ಬಿಡ್ತಾರೆ. ಪಾಪ ಅವ್ರನ್ನೆಲ್ಲ ಕ್ರಶ್ ಮಾಡೋದು ನಮಗೆ ಕಷ್ಟ ಆಗ್ತಾ ಇತ್ತು. ಅದನ್ನು ನಾವು ಚರ್ಚೆ ಮಾಡಿದ್ವಿ. ಅದಕ್ಕೆ ನಿಮ್ಮ ಸಹಕಾರನೂ ಬೇಕು. ಹೆಚ್ಚು ನಾವೇನು ಮಾಡ್ತಾಯಿದ್ವಿ, ಅವರಿಗೆ ಪಬ್ಲಿಸೈಸ್ ಮಾಡ್ತಾಯಿದ್ವಿ, ನಾವು ಅಲೋ ಮಾಡೋದಿಲ್ಲ ಅಂತ. ಮಗುವನ್ನ ಎತ್ಕೊಂಡ್ಬಂದಿರ್ತಾರೆ, ಫಾರ್ ಎಕ್ಸಾಂಪಲ್ ಯಾರೋ ಮಗುನ ಎತ್ಕೊಂಡ್ಬಂದಿರ್ತಾರೆ, ಬಡವರೇ ಇರ್ತಾರೆ, ಏನೋ ನೋಡಬೇಕು ಅಂತ ಆಸೆಯಿಂದ ಬಂದಿರ್ತಾರೆ. ಅಲ್ಲೇ ಬಾಟಲ್ ಕೇಳ್ತಾರೆ, ತೊಗೊಂಡ್ಬಿಡ್ತಾರೆ ಫುಲ್ ಬಾಟಲ್. ನಮ್ಮವರು ಅದನ್ನು ಕ್ರಶ್ ಮಾಡ್ತಾರೆ ಅಲ್ಲಿ. ಸೊ ನೀವಾಗಿದ್ರೆ ಏನು ಮಾಡ್ತಿದ್ರಿ? ಈ ಸಮಸ್ಯೆ ಬರುತ್ತೆ. ಅದಕ್ಕೆ ಅಡ್ವಾನ್ಸ್ ಆಗಿ ನಾವೇನು ಮಾಡ್ತಾ ಇದ್ವಿ, ಅವರಿಗೆ ಹೆಚ್ಚಿನ ಪಬ್ಲಿಸೈಸ್ ಕೊಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಕ್ರಶ್ಶು ಮಾಡಿದಾಗ ನನಗೂ ಕೂಡ ನನ್ನ ಕಣ್ಣಿಗೂ ಬಿತ್ತು. ಸೊ ಒಂಥರ ಏನು ಮಾಡಬೇಕು ಅನ್ನೋದು ಕಷ್ಟ ಆಗ್ತದೆ. ಅಷ್ಟೆಲ್ಲ ಮಾಹಿತಿ ಕೊಟ್ಟರು ಕೂಡ ಅವರ 10 ರೂಪಾಯಿ 20 ರೂಪಾಯಿ ಇರುತ್ತದೆ. ಪಾಪ ಮಗು ಕೇಳ್ತು ಅಂತ ಒಂದು ನೀರು ಬಾಟಲ್ ತೊಗೊಂಡ್ರೆ ನಮ್ಮವ್ರು ಅದನ್ನು ತೊಗೊಂಡು ಕ್ರಶ್ ಮಾಡಿಬಿಡ್ತಾರೆ. ಇಂಥ ಸನ್ನಿವೇಶ ಉದ್ಭವಿಸಬಾರ್ದು ಅಂತ ಹೇಳಿ ನಾವು ಆದಷ್ಟು ಪ್ರಿಕಾಷನರಿ ಮೆಜರ್ ತೊಗೊಂಡಿದ್ದೇವೆ. ಸೊ ಬಟ್ ಇನ್ಸೈಡ್ ಈ ಬಾರಿ ಎಷ್ಟು ಆಗ್ತಾ ಇದೀವಿ ನಾವು? 22 ಬೂತ್ಗಳನ್ನು ಆಗ್ತಾ ಇದ್ದೀವಿ. ಹೆಚ್ಚುವರಿಯಾಗಿ 22, 12 ಇದೆ, ಮತ್ತೆ 10, ಒಂದು 20. ಇಲ್ಲ ಫ್ರೀ ಟೈಮಿಂಗ್ಸ್ ಸೇಮ್ ಟೈಮಿಂಗ್ಸೇ ಇದೆ. ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ವಾಕಿಂಗ್ ಬರೋರಿಗೆ ಏನಾಗ್ತದೆ, ಅದು ಒಂದು ಇಶ್ಯೂ ಇದೆ. ವಾಕಿಂಗ್ ಬರೋರಿಗೆ, ಸೊ ಅವರಿಗೆ ಫ್ಲವರ್ ಶೋ ಏನು ಏರಿಯಾ ಇದೆಯಲ್ಲ ಅಲ್ಲೇ ಟಿಕೆಟಿಂಗ್ ಮಾಡಿಬಿಡ್ತಾರೆ ಬೆಳಿಗ್ಗೆ 9 ಗಂಟೆವರೆಗೆ. ಸೊ ಅವರು ಟಿಕೆಟ್ ತೊಗೊಂಡು ಫ್ಲವರ್ ಶೋ ನೋಡ್ಕೊಂಡು ಹೋಗ್ಬೋದು ವಾಕಿಂಗ್ ಅವರು. ಸೊ ಆಫ್ಟರ್ 9 ಆಮೇಲೆ ರೆಗ್ಯುಲರ್ ಆಗಿ ಸ್ಟಾರ್ಟ್ ಆಗ್ತದೆ 9 to 6. ಸರ್, ಈಗ ಹುಡುಗ ತಜ್ಞರು ಮತ್ತು ಜೇನುಗೂಡು ತಜ್ಞರು ಎಷ್ಟು ಜನ ನೇಮಕ ಮಾಡಿರ್ತಾರೆ? ಯಾಕಂದರೆ 2-3 ವರ್ಷಗಳಿಂದ ಇನ್ಸಿಡೆಂಟ್ ಕೂಡ ಆಗಿತ್ತು, ಸಮಸ್ಯೆ ಆಗಿತ್ತು. ಅವಾಗಿಂದಲೇ ನಾವು ಇವಾಗೇನು ಇದಿಲ್ಲ, ಜೇನುಹುಳ ಇಲ್ಲ. ಬಿಕಾಸ್ ಅದಕ್ಕಿಂತ ಮುಂಚೆನೇ ಒಂದ್ಸರಿ ಸರ್ವೆ ತೊಗೊಳ್ತಾರಲ್ಲ, ಜೇನುಹುಳ ಇಲ್ಲ. ಲಾಸ್ಟ್ ಟೈಮು ರಿಪಬ್ಲಿಕ್ ಡೇನಲ್ಲಿ ಇರ್ತದೆ. ಈಗ ರೈನಿ ಸೀಸೋದ್ರಿಂದ ಜೇನುಹುಳ ಇಲ್ಲ. ಅಲ್ಲೊಂದು ನಮ್ಮದು ಬಿಗ್ದು ಇದು ಕಾಟನ್ ಸಿಲ್ಕ್ ಇದೆಯಲ್ಲ, ಅದ್ರ ಮೇಲೆ ಮೊನ್ನೆನು ಲಾಸ್ಟ್ ಮಂತಲ್ಲಿ ನಾನು ನೋಡಿದೆ ಒಂದು 25 ಇತ್ತು ಹನಿಬೀಸ್. ಸೊ ನಾವು ಯಾವುದೂ ಇಲ್ಲ, ಹೊರಟೋಗಿದೆ. ಬಟ್ ಸೊ ಟಿಲ್ ನಾವು ಟೀಮ್ಗಳನ್ನು ಮಾಡಿದ್ದೇವೆ. ಎಷ್ಟು ಟೀಮ್ ಮಾಡಿದ್ದೀವಿ? 3 ಟೀಮ್ ಇದೆ. ಸೊ ಅವ್ರಿಗೆ ರೆಗ್ಯುಲರ್ ಆಗಿ ದೇ ವಿಲ್ ಬಿ ದೇರ್. ನಾವು ನೋಡಿಕೊಂಡು, ತಾವು ಹೇಳಿದ್ದು ಕರೆಕ್ಟ್, ಒಪ್ಕೊಳ್ತೀನಿ. ಸೊ ಆ ಕ್ರೌಡನ್ನು ನೋಡಿಕೊಂಡು ಹೇಗೆ ನಾವು ಮಾಡ್ಬೋದು ಅಂತ ಕರೆಕ್ಟ್ ಐ ಫುಲ್ಲಿ ಅಗ್ರಿ ವಿತ್ ಯು. ನಾನು ಡೀಟೇಲ್ಸ್ ಕೊಡಿಸ್ತೀನಿ, ಯಾವ್ಯಾವ ಊದು ಏನು ಇತ್ತು ಅಂತ. ಇಲ್ಲೇ ಇದೆ, ಪಟ್ಟಿ ಕೊಡಿಸ್ತೇನೆ. ಒಂದು 20% ಅಂತ ಇಟ್ಕೋಬಹುದು. ಒಂದು 25% ಆಫ್ 30 lakh. 23 ಲೈಲಿ 75, 7.5 ಲಕ್ಷದಿಂದ 8 ಲಕ್ಷ. ಏನು ಈಗ ನೀವು ಹೇಳಬೇಕು. ಬಿಕಾಸ್ ನಾನು ಹೇಳಿದ್ರೆ ಅನಿಸ್ತದೆ, ನೀವು ಯು ಆರ್ ಕಮ್ ಲಾಸ್ಟ್ ಇಯರ್, ಕರೆಕ್ಟ್? ಬಹುಶಃ ಆಫ್ಟರ್ 1 year ಯು ಆರ್ ಕಮಿಂಗ್. ಕ್ಯಾನ್ ಯು ಸಿ ಸಮ್ ಚೇಂಜ್?
I think definitely you will also see some change by next year. ಸಾರ್ವಜನಿಕರಿಗೆ ಕ್ಯಾಂಟೀನ್ ವ್ಯವಸ್ಥೆ ಮತ್ತೆ ವಾಟರ್ ನೀವು ವಾಟರ್ ಬಾಟಲ್ ಕೊಡ್ತೀರಲ್ಲ ಪ್ಲಾಸ್ಟಿಕ್ ಕೊಡ್ತೀರಾ ಇಲ್ಲ ಹೆಂಗ್ ಮಾಡ್ತೀರಾ? ಇಲ್ಲ, ಲಾಸ್ಟ್ ಇಯರು ನಾವು ಹೇಳಿದ್ವಿ, ಅದು ಒಂದು ನನಗೆ ಭಾಳಷ್ಟು ಯಾರೋ ನಿಮ್ಮವರು ಯಾರೋ ಕಂಪ್ಲೇಂಟ್ ಮಾಡಿದ್ರು, ಅದು ತುಂಬಾ ಜಾಸ್ತಿ. ಕಂಪ್ಲೇಂಟ್ ಮಾಡಿದ್ವಿ, ಆಮೇಲೆ ಹೇಳಿ ನಾವು ಇಡಿಸಿದ್ವಿ. ಅದಕ್ಕೆ ಈ ಬಾರಿ ಆಗಬಾರ್ದು ಅಂತ ಹೇಳಿ ಫ್ರೀಯಾಗಿ ಅವರಿಗೆ ವಾಟರ್ ಸಿಗಬೇಕು, ಕುಡಿಯೋ ನೀರು ಪೋರ್ಟಬಲ್ ವಾಟರ್ ಅಂತ ಹೇಳಿ ವಿ ಆರ್ ಪುಟ್ಟಿಂಗ್ ಅರೌಂಡ್ 22 ಕೌಂಟರ್ಸ್. ಒಂದು ಅದ್ರ ಜೊತೆಯಲ್ಲಿ ಕೆಲವೊಬ್ರು ಅದನ್ನು ಯೂಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಕೆಲವೊಬ್ರು ದುಡ್ಡು ಇದ್ದವರು ಅವರಿಗೂ ಅವೈಲಬಿಲಿಟಿ ಇರಬೇಕಲ್ಲ. ವಿ ಆರ್ ನಾಟ್ ಯೂಸಿಂಗ್ ಎ ಪ್ಲಾಸ್ಟಿಕ್ ಬಾಟಲ್ಸ್ ಬಟ್ ಗ್ಲಾಸ್ ಬಾಟಲ್ಸ್ನ ರೇಟನ್ನು ವಿ ವಿಲ್ ರೆಗ್ಯುಲೇಟ್, ವಿ ವಿಲ್ ಫಿಕ್ಸ್ ದ ರೇಟ್. So in plastic or glass, more important it is reusable or single use? Yes. Because many people bring reusable like PET bottle, which is allowed. Only single use, that correct. bottle is not. Yes. ಸರಿ, ಫ್ಲವರ್ ಶೋನ ನೀವು ಬೇರೆ ಕಡೆ ಆಕ್ಷನ್ ಮಾಡಿದ್ರೆ ಅಂದ್ರೆ ಈಗ ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ, ನೀವು ಬೇರೆ ಕಡೆ ನಮ್ಮದು ಊಟಿನಲ್ಲೂ ಗಾರ್ಡನ್ ಇದೆ, ನಮಗೆ ಗೊತ್ತು. ಊಟಿನಲ್ಲಿ ಇದೆ, ಊಟಿನಲ್ಲಿ ಗಾರ್ಡನ್ ಭಾಳ ಬ್ಯೂಟಿಫುಲ್ ಆಗಿದೆ ಈಗ. ಇಟ್ ಹ್ಯಾಸ್ ಕಮ್ ಅಪ್ ವೆರಿ ನೈಸ್. ಫ್ಲವರ್ ಶೋನು ಮೈಸೂರಲ್ಲೂ ಮಾಡಿದ್ವಿ ಲಾಸ್ಟ್ ಇಯರು. ನಂದಿ ಬೆಟ್ಟ ಕೆಮ್ಮಣ್ಣುಗುಡ್ಡೆ ಹಿಂದೆ ಅಲ್ಲಿ ಡೆವಲಪ್ ಮಾಡೋಕ್ಕೆ ಚಾನ್ಸಸ್ ಇದೆ. ಅಂದರೆ ಇದೇ ಥರ ಈ ಸಲ ಇಲ್ಲೇ ಮಾಡೋದು ಬೇಕು. ಅಂದರೆ ನನಗೆ ಬೇರೆ ಕಡೆಯಿಂದ ಬಂದು ನೋಡ್ತಿರ್ತಾರೆ, ಅಲ್ಲಿ ಅವಕಾಶ ಇರುತ್ತೆ. ಬೇರೆ ನೀವು ಈಗ ಏನು ಮಾಡಿದ್ವಿ, ಇದಕ್ಕೋಸ್ಕರನೇ ಎಸ್ಪೆಷಲಿ ಸ್ವತಂತ್ರ ದಿನಾಚರಣೆ ಮತ್ತು ರಿಪಬ್ಲಿಕ್ ಡೇನಲ್ಲಿ ಈ ರೀತಿ ಫ್ಲವರ್ ಶೋ ಇರ್ಬೋದು ಅಥವಾ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸೋದಕ್ಕೆ ಅಂತ ಹೇಳಿ ಒಂದು ಬಾರಿ ಒಂದು ಯೋಜನೆಯನ್ನು ಡಿವೈಸ್ ಮಾಡಿ ಪ್ರತಿ ಜಿಲ್ಲೆನಲ್ಲೂ ಕೂಡ ಮಾಡ್ತೀವಿ, ಪ್ರತಿ ಜಿಲ್ಲೆನಲ್ಲೂ ನಡೀತದೆ ಫ್ಲವರ್ ಶೋ. ಸರ್, ಈಗ ನೀವು ಇಲ್ಲಿ ಲಾಲ್ಬಾಗಲ್ಲಿ ಮಾಡ್ತಕ್ಕಂಥ ಫ್ಲವರ್ ಶೋ ಅದು ನೋಡಿದ್ದೀವಿ, ಭಾಳ ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಫ್ಲೋಟಿಂಗ್ ಆಫ್ ಪಾಪ್ಯುಲೇಷನ್ ನಿಮ್ಮ ರೆವೆನ್ಯೂ ಜನರೇಷನ್ ನೀವು ಇನ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಫ್ಲವರ್ಸ್ ಡಿಫ್ರೆಂಟ್ ಆಫ್ ಫ್ಲವರ್ಸ್ ಅಲ್ಲಿ ಡಿಸ್ಟ್ರಿಕ್ಟ್ ದಟ್ಸ್ ಕರೆಕ್ಟ್. ಬಿಕಾಸ್ ನಾನು ನಂದಿ ಬೆಟ್ಟ ಕೆಮ್ಮಣ್ಣುಗುಡ್ಡೆ ಆ ಥರದ್ದು ನಾನು ಹಿಲ್ ಸ್ಟೇಷನ್ಸ್ ಯಾಕಿದೆ ರೆವೆನ್ಯೂ ಜನರೇಷನ್ ಪರ್ಪಸ್, ಆಮೇಲೆ ಟೂರಿಸಮ್ ಹೆಂಗಿದೆ ಓಕೆ, ಆ ಥರ ಮಾಡೋಕ್ಕೆ ಇಲ್ಲ ಆ ಥರದ್ದು ಫ್ಲವರ್ ಶೋ ಇಲ್ಲ, ಬಟ್ ಬೇರೆ ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ನಾವು. ಏನ್ ಮಾಡಿದ್ರಿ? ಅಂದರೆ ಬೇರೆ ರೀತಿಯಲ್ಲಿ ಈಗ ನಿಮ್ಮದು ನಂದಿ ಬೆಟ್ಟ ಇದೆ, ನಂದಿ ಬೆಟ್ಟದ ವಾತಾವರಣವೇ ಬೇರೆ, ಅಲ್ಲಿ ಆರ್ಕಿಡ್ಸ್ಗೆ ಭಾಳ ಚೆನ್ನಾಗಿ ಬರ್ತದೆ. ಆರ್ಕಿಡ್ಸನ್ನು ಬೆಳೆದು ಅಲ್ಲಿ ಒಂದು ಔಟ್ಲೆಟ್ ಮಾಡಬೇಕು ಅಂತ ಆ ರೀತಿ ಯೋಚನೆಗಳನ್ನು ಹಾಕ್ಕೊಂಡಿದ್ದೇವೆ. ಉದ್ದೇಶ ಏನಂದ್ರೆ ಇದು ಬೆಂಗಳೂರು ಸೆಂಟ್ರಿಕ್ ಆಗಿ ಇರ್ತದೆ. ಬಹಳಷ್ಟು ಜನ ನೋಡೋರು 10 ಲಕ್ಷ ಬಂದ್ರೆ 8 ಲಕ್ಷ ಬೆಂಗಳೂರಿನಾಗ ಇರ್ತಾರೆ. ರೆಸ್ಟ್ ಆಫ್ ಬೆಂಗಳೂರಿನವರು. ಕರೆಕ್ಟ್ ನೀವು ಹೇಳೋದು ಸರಿ ಇದೆ. ನೀವು ಬೆಲೆ ನೀವು ಮೈಸೂರಿನಲ್ಲಿ ಒಂದ್ಸಲ ಮೈಸೂರು ಇದೆಯಲ್ಲ KRS ನಲ್ಲಿ ಮತ್ತು ಆಲ್ಮಟ್ಟಿನಲ್ಲಿ ತುಂಗಭದ್ರಾ ಆ ಟೈಪ್ ಎಲ್ಲೇ ನೀವು ಮಾಡಿದ್ರಿಂದ ಇನ್ನು ಆ ಭಾಗದ ಜನರಿಗೆ ನೋಡೋಕೆ ಅವಕಾಶ ಇರ್ತದೆ. ಕರೆಕ್ಟ್, ವಿಲ್ ಎಕ್ಸ್ಪ್ಲೋರ್. ಸಣ್ಣ ಪ್ರಮಾಣದಲ್ಲಿ ಮಾಡಿದ್ವಿ, ವಿಲ್ ಎಕ್ಸ್ಪ್ಲೋರ್. ಗುಡ್ ಐಡಿಯಾ. ಸರ್, ಲಾಲ್ಬಾಗಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಿದಾಗ ಕಾರ್ ಪಾರ್ಕಿಂಗ್ ಆಗಿ ಅನಧಿಕೃತವಾಗಿ ಬೇರೆ ಬೇರೆ ಕಡೆ ಪಾರ್ಕಿಂಗ್ಗಳನ್ನ ಹಾಕಿಸ್ಕೊಳ್ತಾರೆ. ಅದಕ್ಕೆ ಹೆಚ್ಚಿನ ದರ ತಗೋತಾರೆ, 200 ರಿಂದ 500. ಅದು ಗೊತ್ತಿಲ್ಲ, ಬಿಕಾಸ್ ಇಟ್ ಈಸ್ ಔಟ್ ಆಫ್ ಅವರ್ ಪರ್ವ್ಯೂ ಅಲ್ವಾ. ನೋ, ಇಟ್ ಈಸ್ ಔಟ್ ಆಫ್ ಅವರ್ ಪರ್ವ್ಯೂ. ನಾವು ಲಾಲ್ಬಾಗ್ ಒಳಗಡೆ ಬಿಡೋದೇ ಇಲ್ಲ ವೆಹಿಕಲ್ ನಾವು. ಸೊ ಲಾಲ್ಬಾಗ್ ಹೊರಗಡೆ, ಅದಕ್ಕೆ ನಾವು ವಿ ಆರ್ ಅಪೀಲಿಂಗ್ ವಿತ್ ಪಬ್ಲಿಕ್. ಸೊ ದಯವಿಟ್ಟು 4 ವೀಲ್ ತರಬೇಡಿ, ಪಾರ್ಕಿಂಗ್ ಸಮಸ್ಯೆ ಇದೆ. ನಿಮ್ಮದೇ ಶೋ ಅಂತ ಬಂದಾಗ ಸಾರ್ವಜನಿಕರು ಹೇಳ್ಕೊಳ್ಳೋದು ಪಾರ್ಕಿಂಗ್ ಅಂದ್ರೆ ವೆಹಿಕಲ್ ಇಲ್ಲಲ್ಲ ಜಾಗ ನೋಡಿ, ನಾವು ಈ ಕಾರ್ಯಕ್ರಮ ಬಂದಾಗ ನಮಗೆ 200 ರೂಪಾಯಿ ಕೊಡ್ಬೇಕಾಗತ್ತೆ ಹೊರಗಡೆ, ಅಲ್ಲೇ ಒಳಗಡೆ ಇನ್ಸೈಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಅಸಮಾಧಾನ ಹೊರಗಾಗ್ತಾರೆ ಪ್ರತಿ ಬಾರಿ ಕೂಡ ಬಂದಾಗ. ಮೇ ಬಿ ಕರೆಕ್ಟ್. ನೀವೇನಾದ್ರೂ BMTC ಅವರ ಹತ್ರ ಅವರಿಗೆ ಮಾತಾಡಿದ್ವಿ, ಪಾರ್ಕಿಂಗ್ ಏನಾದ್ರೂ ಕೊಡಿಸೋ ಸಾಧ್ಯತೆ ಇದೆಯಾ? ಇನ್ನೊಂದು ಮಾತಾಡಿದ್ದೇವೆ. ಅವ್ರದ್ದು ಪಬ್ಲಿಕ್ ಪಾರ್ಕಿಂಗ್ ಏನಿದೆ ಅದನ್ನು ಕೊಡ್ತಾರೆ. ಬಟ್ ಎಕ್ಸಸ್ ಬಂದಾಗ ಅವ್ರು ಎಲ್ಲಿ ಪ್ರೈವೇಟ್ ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಲಿಸ್ಕೊತಾರೆ. ಆ್ಯಂಡ್ ಅದ್ರ ಮೇಲೆ ನಮಗೆ ವಿ ಡೋಂಟ್ ಹ್ಯಾವ್ ಎ ಕಂಟ್ರೋಲ್ ಇಲ್ಲ. ಸರ್, ಭದ್ರತೆ ದೃಷ್ಟಿಯಿಂದ ಏನೆಲ್ಲ ಕ್ರಮ ತಗೊಂಡಿದ್ದೀರಾ ಸರ್? ಎಷ್ಟು ಜನ ಪೊಲೀಸ್ ಇಲಾಖೆ ವತಿಯಿಂದ? ಪೊಲೀಸ್ ಜೊತೆಯಲ್ಲಿ ಈಗಾಗಲೇ ನಾವು ಸಭೆಯನ್ನು ಮಾಡಿದ್ದೇವೆ. ಸೊ ಸರಿಸುಮಾರು ಪ್ರತಿದಿನವೂ ಕೂಡ ಬಹುಶಃ ಅವರು ಬೇಸ್ಡ್ ಆನ್ ದೇರ್ ಅಸೆಸ್ಮೆಂಟ್ ಸೆಕ್ಯೂರಿಟಿ ಡಿಪ್ಲಾಯ್ಮೆಂಟ್ನ ಮಾಡ್ತಾರೆ. ಸೊ ಆನ್ ಆ್ಯಾವ್ರೇಜ್ ಒಂದು 400 ಸೆಕ್ಯೂರಿಟಿ ಪರ್ಸನಲ್ ವಿಲ್ ಬಿ ದೇರ್ ಅಂತ ಅನಿಸ್ತದೆ. ಅಪಾರ್ಟ್ ಫ್ರಮ್ ದಟ್ we have got our own security as well as a BBMP in the marshal for the effective implementation of this cleanliness ಅದನ್ನೆಲ್ಲ, ಮತ್ತು ಹೋಮ್ ಗಾರ್ಡ್ಸನ್ನು ಕೂಡ ನಾವು ಡಿಪ್ಲೈ ಮಾಡ್ಕೊಂಡಿದ್ದೇವೆ. ಸರ್ವಿಲೆನ್ಸ್ ಕ್ಯಾಮ್ರಾನೂ ಹಾಕಿದ್ದೀವಿ ನಾವು. ಎಷ್ಟು ಹಾಕಿದ್ದೀವಿ? 128. ಅದನ್ನು ವಿ ಆರ್ ವರ್ಕಿಂಗ್ ಆನ್ ದಟ್, ವಿಲ್ ಸಿ. ಇಲ್ಲ ಕರೆದಿಲ್ಲ, ಅದನ್ನು ಹೇಗೆ ಮಾಡಬೇಕು ಅಂತ. ಸೊ ಮಿನಿಸ್ಟರ್ ಲೆವೆಲಲ್ಲಿ ಚರ್ಚೆ ಆಗ್ತಾ ಇದೆ. ಅದಾದಮೇಲೆ ದೆನ್ ವಿ ವಿಲ್ ಬ್ರೀಫ್. ಓಕೆನಾ? Plastic everybody knows
this type of NWPP also banned many customers on vendors are bringing. So this time NWPP. ಸೊ ದಯವಿಟ್ಟು ಐ ಥಿಂಕ್ ವಿ ನೀಡ್ಸ್ ಯುವರ್ ಸಪೋರ್ಟ್ ಆನ್ ದಿಸ್. ಸೊ ನಾವು ಎಷ್ಟೇ ಮಾಡಿದ್ರು ಕೂಡ ಸೊ ಇಟ್ ಮೇಕ್ಸ್ ಎ ರಿಯಲ್ ಡಿಫರೆನ್ಸ್ ವೆನ್ ಯು ನೋ ಸೇ ಫ್ರಮ್ ಯುವರ್ ಮೌತ್. ಸೊ ಎಸ್ಪೆಷಲಿ ದಿಸ್ ಇಸ್ ಕಂಪ್ಲೀಟ್ಲಿ ಬ್ಯಾಂಡ್. ವಿ ವಿಲ್ ನಾಟ್ ಅಲೋ ಎ ಸಿಂಗಲ್ ಪ್ಲಾಸ್ಟಿಕ್ ಇನ್ಸೈಡ್ ಅನ್ನೋದು ಹೋಗ್ಬಿಟ್ರೆ ತಮ್ಮ ಕಡೆಯಿಂದ. ಸೊ ವಿ ವಿಲ್ ಹ್ಯಾವ್ ಎ ವೆರಿ ಗುಡ್ ಸಪೋರ್ಟ್ ಫ್ರಮ್ ಯುವರ್ ಸೈಡ್ ಆ್ಯಸ್ ಫಾರ್ ಆಸ್ ದ ಪಬ್ಲಿಕ್ ಈಸ್ ಕನ್ಸರ್ನ್ಡ್. ಅವರಿಗೆ ಇನ್ನು ಅಡ್ವಾನ್ಸ್ ಆಗಿ ತಿಳಿಸಿದ್ರೆ ಸೊ ಯಾರು ತರದಲ್ಲೇ ಇದ್ದರೆ ನಮ್ಮ ಕೆಲಸನೂ ಈಸಿ ಆಗಿಬಿಡ್ತದೆ. ವಿ ಕ್ಯಾನ್ ಎಫೆಕ್ಟಿವ್ಲಿ ಇಂಪ್ಲಿಮೆಂಟ್ ಅಂತ ನಾನು ಭಾವಿಸ್ತೀನಿ. ಅದೊಂದು ಕಮಿಟಿ ಮಾಡಿದ್ವಿ, ಎಕ್ಸ್ಪರ್ಟ್ ಕಮಿಟಿ. ಸೊ ಅವರು ಏನೇನು ಕೊಟ್ಟು ಡಿಸೈನ್ ಮಾಡಿದ್ದಾರೆ ಸೊ ಅದ್ರ ಪ್ರಕಾರನೇ ಬರ್ತದೆ, ಇರುತ್ತೆ ಅಂತ ಅನಿಸುತ್ತೆ. ಐ ಥಿಂಕ್ ಲಾಟ್ ಆಫ್ ಥಿಂಗ್ಸ್ ವಿಲ್ ಬಿ ದೇರ್. ಸೊ ಎಸ್ಪೆಷಲಿ ಅವರು ರಿಸರ್ಚ್ ಕಂಡುಕೊಂಡಂಥ ಪ್ರಮುಖ ಅಂಶಗಳೇನಿದ್ದಾವೆ ಅದನ್ನು ದೇ ವಾಂಟೆಡ್ ಟು ಬ್ರಿಂಗ್ ಟು ದ ನೋಟಿಸ್ ಆಫ್ ದ ಪಬ್ಲಿಕ್. ಸೊ ಜಾಸ್ತಿ ಇಲ್ಲ, ಹೌದು ಬರ್ಬೋದು. ನಾವು ವಿ ಹ್ಯಾವ್ ಗಿವನ್ ಬಟ್ ದಟ್ ಶುಡ್ ಬಿ ಯೂಸ್ಡ್ ಬೈ ದ ಪಬ್ಲಿಕ್. ಇಟ್ ಈಸ್ ಈಸಿಯರ್ ಅಲ್ಲ ಅವರಿಗೆ. ಈಗ ಫಿಲಮ್ ಟಿಕೆಟ್ ಅಂದರೆ ಬುಕ್ ಮಾಡ್ಕೊಂಡು ಕರೆಕ್ಟ್ ಈಸಿ. ನಮ್ಮದು ವೆಬ್ಸೈಟ್ ಇದೆ, ಆ್ಯಪ್ ಇಲ್ಲ, ವೆಬ್ಸೈಟ್ ಇದೆ. ಆನ್ಲೈನ್, ಎಸ್ ದೇ ಕ್ಯಾನ್ ಡೂ ಇಟ್. ಎಸ್ ಆರ್ಟಿಕಲ್ಚರ್ ವೆಬ್ಸೈಟ್ ನಮ್ಮದು ವೆಬ್ಸೈಟ್. ಎಸ್ ಇದೆ, ಇಲ್ಲ ಕೊಟ್ಟಿಲ್ಲ, ಕೊಟ್ಬಿಡಿ. ಅದು ಒಂದು ವಾಟ್ಸಪ್ ಯಾರು ಸೆಷನ್ ಮೂಲಕ ಮೆಸೇಜ್ ಹಾಕ್ಬಿಡಿ. ಓಕೆ ದೆನ್, ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ರಿಗೂ ಧನ್ಯವಾದಗಳು. ಆಮೇಲೆ ಇವ್ರಿಗೆ ನಿಮ್ಮದು ಪಾಸಸ್ಸು ನೀವು ಇವತ್ತೇ ಕೊಡಿ ಅಂತ ಹೇಳಿ ಕೊಡಿ. ಪಾಸಸ್ ಇದೆ, ದಯವಿಟ್ಟು ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಈಸ್ ದೇರ್ ಎನಿ ಇಶ್ಯೂ ಸೊ ಇದ್ದರೆ ಡೈರೆಕ್ಟಾಗಿ ನಮ್ಮ JD ಇದ್ದಾರೆ. ಸೊ ಕಾಂಟ್ಯಾಕ್ಟ್ ಮಾಡಿ ಜಗದೀಶ್, ಯು ಕ್ಯಾನ್ ಶೇರ್ ಯುವರ್ ನಂಬರ್. ಸೊ ಎನಿ ಸಚ್ ಇಶ್ಯೂ ಇಮಿಡಿಯೇಟ್ಲಿ ಇಫ್ ಯು ಫೀಲ್ ದ್ಯಾಟ್ ಇಟ್ ಕ್ಯಾನ್ ಬಿ ಬ್ರಾಟ್ ಟು ಮೈ ನೋಟಿಸ್, ಕೈಂಡ್ಲಿ ಬ್ರಿಂಗ್ ಇಟ್ ಟು ಮೀ. ಸೊ ವಿಲ್ 98452 42482 42482. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.